ಹಿಂದೂ ಧರ್ಮದ ಆಚಾರ ವಿಚಾರಗಳೆಲ್ಲಾನು ಮೌಢ್ಯ ಅಂತೇಳಿ ಬಾಯಿ ಬಡ್ಕೊಳ್ತಾ ಇರೋ ಬದ್ಮಾಸ್ ನನ್ನ ಮಕ್ಕಳಿಗೆ ಕೆಲವೊಂದಿಷ್ಟು ಮುಟ್ಟಾಳನ ಮಕ್ಕಳು ಹಿಂದೂ ಧರ್ಮದ ನಾಗಾ ಸಾಧುಗಳು ಮಾಡ್ತಕ್ಕಂತಹ ಕೆಲಸ ಮೌಢ್ಯದ್ದು, ಅದು ಮೌಢ್ಯ, ಅದರಾಗ ಏನು ಹುರುಳಿಲ್ಲ, ಅದನ್ನು ಯಾಕೆ ಮಾಡಬೇಕು, ಅದರಾಗ ವೈಜ್ಞಾನಿಕ ಕಾರಣ ಇಲ್ಲ ಅಂತೇಳಿ ಬಾಯಿ ಬಡ್ಕೊಂತಿರ್ತಾರೆ. ಅಂಥ ನನ್ನ ಮಕ್ಕಳಿಗೆ ಏನು ಉತ್ತರಪ್ಪ ಅಂದ್ರೆ, ಒಂದು ವೇಳೆ ಈ ನನ್ನ ಮಕ್ಕಳ ಮಾತನ್ನು ಈ ನಮ್ಮ ಹಿಂದೂಗಳು ಕೇಳಿದ್ರೆ ಅಲ್ಲಿ 40 ಕೋಟಿ ಜನ ಸೇರ್ತಿದ್ರನು. ಅಂದರೆ ಈ ನನ್ನ ಮಕ್ಕಳ ಮಾತು ಅಲ್ಲೇ ಯೂಟ್ಯೂಬ್ ಚಾನಲ್ನಾಗ ಬಾಯಿ ಬಡ್ಕೊಳ್ಳೋಕಷ್ಟೇ ಸೀಮಿತಾವು. ಈ ನನ್ನ ಮಕ್ಕಳ ಮಾತನ್ನು ಯಾರೂ ಕೇಳೋದಿಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಗೈತಿ. ಹೆಂಗೆ ಕನ್ಫರ್ಮ್ ಆಗೈತಿಪ್ಪ ಅಂದ್ರಾಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನೊಳಗೆ 40 ಕೋಟಿ ಜನ ಸೇರ್ಯಾರಂತ. 40 ಕೋಟಿ ಜನ ಸೇರ್ತಾರಂತ. ಅಂದಮೇಲೆ ನಮ್ಮ ಆಚಾರ ವಿಚಾರ, ನಮ್ಮ ಹಿಂದೂ ಧರ್ಮದ ನಡೆಯ ನುಡಿಯನ್ನು ಯಾರೂ ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡೋಕ್ಕೂ ಹೋಗಬೇಡ್ರಿ. ಹಿಂಗೆ ಬಿಟ್ಟು ಕೊಡ್ರಿ ಅಂತ ಹೇಳೋ ನನ್ನ ಮಕ್ಕಳೇನದಾರಲ್ಲ, ಇವರು ಮಿಶ್ರ ತಳಿಗಳು, ತಾಯಿ ಲಾಡಿ ಬಿಚ್ಚೋ ಮಕ್ಕಳು. ಇಂಥ ನನ್ನ ಮಕ್ಕಳ ಮಾತನ್ನು ದಯವಿಟ್ಟು ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಕೇಳಾಕತ್ತಿಲ್ಲ ಅನ್ನೋದು ನನಗೆ ಗೊತ್ತಾಗೋಗ್ಬಿಟ್ಟೈತಿ. ಅದಕ್ಕೆ ತಮಗೆಲ್ರಿಗೂ ನಮಸ್ಕಾರ, ಶಿರಸಾಷ್ಟಾಂಗ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡಕತ್ತೀನಿ. ನೇರ ದಿಟ್ಟ ನಿರಂತರನೂ ಇಲ್ಲ, ಇದರ ಉಪ್ಪು ಹುಳಿ ಖಾರನೂ ಇಲ್ಲ. ಹೊಗಳೂರು ಹೊಗಳ್ರಿ, ತೆಗಳೂರು ತೆಗಳ್ರಿ, ತಪ್ಪಿದ್ರೆ ಬಂದೆರಡು ಬಾರಿಸ್ರಿ, ನಾವು ಇರದ ಹೆಂಗೆ ನೋಡ್ರಿ. ಏನಿಲ್ಲ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನೊಳಗೆ ಕುಂಭಮೇಳ ನಡೆಯಕಂತೈತಿ. ಇದು ನಿಮಗೆಲ್ಲರಿಗೂ ಗೊತ್ತಿದ್ದ ಮಾತು. ಆ ಕುಂಭಮೇಳದ ವೈಶಿಷ್ಟ್ಯತೆ ಏನಂದ್ರೆ, 144 ವರ್ಷಕ್ಕೆ ಒಂದು ಪೂರ್ಣ ಕುಂಭಮೇಳ ಅಂತ ಒಂದು ನಡೀತೈತಿ. ಕೆಲವೊಂದಿಷ್ಟು ಜನ ಏನು ಮಾತಾಡಕತ್ತಾರ ಅಂದ್ರೆ, ಈ ನಾಗಾ ಸಾಧುಗಳು ಏನದಾರಲ್ಲ, ಇವರು ದೇವರ ಆರಾಧನೆ ಮಾಡೋರು, ಭಕ್ತಿಯಿಂದ ಬದುಕೋರು, ಮಂತ್ರ ಪಠನೆ ಮಾಡೋರು, ಶಿವನ ಆರಾಧನೆ ಮಾಡೋರು. ಅಂಥವ್ರ ಕೈಯಾಗ ಮಚ್ಚಾಕ, ಕೊಡ್ಲಿ ಯಾಕ, ಕತ್ತಿ ಯಾಕ, ಆಯುಧ ಯಾಕ, ಇದೆಲ್ಲ ಒಂಥರ ಮೌಢ್ಯ ಅನ್ಸಕತ್ತೈತೆ ನಮ್ಗೆ ಅಂತೇಳಿ ಕೆಲವೊಂದಿಷ್ಟು ಮಂದಿ ಮಾತಾಡಕತ್ತಾರ. ನೀವು ಅನ್ಕೊಂಡಿರೋದು ಮೌಢ್ಯ ಅನ್ಕೊಂಡಿರಬಹುದು. ಯಾಕೆ ಅವ್ರ ಕೈಯಾಗ ಮಚ್ಚ ಬಂತು, ಕೊಡ್ಲಿ ಬಂತು, ಕುಡುಗೋಲು ಬಂತು ಅನ್ನೋಕೆ ಅದರೇನು ಒಂದು ಕತಿ ಐತಿ. ಅದನ್ನು ತಿಳ್ಕೊಂಡು ಮಾತಾಡ್ಬೇಕಲ್ಲ. ಇವ್ರು ಯಾಕೆ ಕತ್ತಿ, ಕೊಡ್ಲಿ, ಆಯುಧ, ಶಸ್ತ್ರ ಹಿಡ್ಕೊಂಡು ಓಡಾಡಕತ್ರು? ಈ ಶಾಸ್ತ್ರಗಳನ್ನು ಬಿಟ್ಟರು ಶಸ್ತ್ರನ ಯಾಕೆ ಹಿಡ್ಕೊಂಡ್ರು ಕೈ ಒಳಗೆ? ಯುದ್ಧ ಮಾಡೋ ರೀತಿ ಒಳಗೆ ಬದುಕಾಕತ್ತಾರ. ಇನ್ನೊಬ್ಬರ ಮೇಲೆ ಎಗರು ಹೋಗಿ ಇನ್ನೊಬ್ಬರನ್ನ ಹೊಡೆದು ಇನ್ನೊಬ್ಬರನ್ನ ಹೆದರಿಸೋ ರೀತಿ ಒಳಗೆ ಬದುಕಾಕತ್ತಾರಲ್ಲ. ಕೈಯಾಗ ಕತ್ತಿ ಹಿಡ್ಕೊಂಡು, ಮಚ್ಚ ಹಿಡ್ಕೊಂಡು, ಕೊಡ್ಲಿ ಹಿಡ್ಕೊಂಡು, ಶಾಸ್ತ್ರ ಹೇಳಬೇಕಾದರೂ ಶಸ್ತ್ರ ಹಿಡ್ಕೊಂಡು ಓಡಾಡಕತ್ತಾರೆ. ಇದೆಂಥ ಆರಾಧನೆ ಅಂತೇಳಿ ಕೆಲವೊಂದಿಷ್ಟು ಮಂದಿಗೆ ಇದು ಅನಿಸಿರ್ತೈತಿ. ಅದು ಸಹಜವಾಗಿದ್ದ ಅನಿಸ್ಬೇಕು. ಬರೀ ಶಸ್ತ್ರ ಹಿಡ್ಕೊಂಡಿಲ್ಲ ಅವರು, ಶಾಸ್ತ್ರದ ಜೊತೆಗೆ ಈ ಶಸ್ತ್ರಗಳನ್ನ ಹಿಡ್ಕೊಂಡಿರೋದು. ಈ ನಾಗಾ ಸಾಧುಗಳು ಇವತ್ತು ಹುಟ್ಕೊಂಡಿದ್ದಲ್ಲೇ ಇವರು ತುಂಬ ವರ್ಷಗಳ ಹಿಂದೆ ಸನಾತನ ಕಾಲದಿಂದಲೂ ಶಿವನ ಆರಾಧನೆಯನ್ನು ಮಾಡಿಕೊಂಡೇ ಬದುಕಿರೋದು ಇವರು. ಅವಾಗಿಂದನೇ ಇವರ ಸಂತತಿ ಬದುಕ್ತಾ ಇದೆ, ಬದುಕಿ ಬಂದಿದೆ, ಬದುಕ್ತಾನೂ ಇದೆ. ಶಾಸ್ತ್ರ ಹೇಳ್ಕೊಂಡು, ಮಂತ್ರ ಹೇಳ್ಕೊಂಡು, ದೇವರ ಆರಾಧನೆ ಮಾಡಿಕೊಂಡು, ಸನಾತನ ಧರ್ಮವನ್ನು ಕಾಯ್ಕೊಂಡು ಬದುಕಿದವರು ಇವರೆಲ್ಲ. ಏನು ಹುಚ್ಚುಚ್ಚರಂಗೆ ಇವರು ಕೈಯಾಗ ಶಸ್ತ್ರಗಳನ್ನು ಹಿಡ್ಕೊಂಡಿಲ್ಲ. ಅವಾಗಿನ ಸಂದರ್ಭದೊಳಗೆ ಮಹಾರಾಜರು ಒಂದು ದೇಶದಿಂದ ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋಗಿ ಆ ದೇಶದ ಎಲ್ಲ ಸಂಪತ್ತನ್ನು ಲೂಟಿ ಮಾಡಿ ಅದಕ್ಕೇನಾದರೂ ಎದುರು ನಿಂತ್ಕೊಂಡ್ರೆ ಅಲ್ಲಿ ಪ್ರಜೆಗಳನ್ನು ಹಿಂದೂ ಮುಂದೆ ನೋಡ್ದೇ ಕತ್ತರಿಸಾಕಿ ಸಾಯಿಸಾಕಿ ಅಲ್ಲಿರ್ತಕ್ಕಂಥ ಮುತ್ತು, ವಜ್ರ, ಬೆಳ್ಳಿ, ಬಂಗಾರ ಎಲ್ಲ ಸಂಪತ್ತನ್ನು ದೋಚ್ಕೊಂಡು ತಮ್ಮ ದೇಶಕ್ಕೆ ಹೋಗ್ತಾ ಇದ್ರು ಆ ರಾಜರು ಅವಾಗಿನ ಕಾಲದಲ್ಲಿ. ಅಂಥ ಸಂದರ್ಭದೊಳಗೆ ಭಾರತನ ಕೇಳಬೇಕಾ? ಭಾರತದೊಳಗೆ ಇರೋ ಸಂಪತ್ತಿನ ಬಗ್ಗೆ ಹೇಳಬೇಕಾ? ಅಪಾರವಾದ ಮುತ್ತು, ರತ್ನ, ವಜ್ರ, ಬೈಡೂಳುಗಳು ಎಲ್ಲನೂ ತಗೊಂಡು ಎಲ್ಲ ಮಹಾರಾಜರುಗಳು ದೇವಸ್ಥಾನದ ತುಂಬ ಹಾಕ್ಬಿಟ್ಟಿದ್ರು. ಯಾವ ದೇವಸ್ಥಾನ ನೋಡಿದ್ರು ಆ ದೇವಸ್ಥಾನದೊಳಗೆ ಬೆಳ್ಳಿ, ವಜ್ರ, ಬಂಗಾರ ಎಲ್ಲ ತುಂಬಿಬಿಟ್ಟಿದ್ರು. ಆ ಮಟ್ಟಕ್ಕೆ ಅದರೊಳಗೆ ತುಂಬಿಬಿಟ್ಟಿದ್ರು. ಇದು ಹೊರದೇಶದ ರಾಜರ ಕಿವಿಗೆ ಬಿತ್ತು. ಆವಾಗ ಹೊರದೇಶದ ರಾಜರುಗಳ ಆಸೆ ಆಕಾಂಕ್ಷೆಗಳೆಲ್ಲ ಭಾರತದ ಮೇಲೆ ಒಗ್ಗೂಡಿಬಿಟ್ವು. ಆವಾಗ ಭಾರತದ ಮೇಲೆ ಅವರು ದಂಡೆತ್ತಿ ಬರೋಕ್ಕೆ ಶುರು ಮಾಡಿದರು. ದಂಡೆತ್ತಿ ಬಂದಂತಹ ವ್ಯಕ್ತಿಗಳಲ್ಲಿ ಔರಂಗಜೇಬ ಒಬ್ಬವ. ಆ ಔರಂಗಜೇಬ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಶಾಸ್ತ್ರಗಳನ್ನು ಓದ್ಕೊಂಡು ಕುಂತಹ ನಾಗಾ ಸಾಧುಗಳನ್ನು ಕತ್ತರಿಸಾಕಕ್ಕೆ ಶುರು ಮಾಡ್ದ, ಸಾಯಿಸಾಕೆ ಶುರು ಮಾಡ್ದ. ಆವಾಗ ಸಾಯಿಸಿ ಹೊಡೆದಾಕಿ ಅವರ ಆ ದೇವಸ್ಥಾನಗಳಿಗೇನು ರಕ್ಷಣೆ ನಿಂತಿದ್ರಲ್ಲ ಅವರೆಲ್ಲರೂ ಸಾಯಿಸಿ ಹೊಡೆದಾಕಿ
ಅಲ್ಲಿರ್ತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳೆಲ್ಲ ದೋಚ್ಕೊಂಡು ಹೊರಟ. ಆವಾಗ ಎಲ್ಲ ನಾಗಾ ಸಾಧುಗಳು ಸೇರಿಕೊಂಡು ಯೋಚನೆ ಮಾಡಿದರು, ನಾವಿನ್ನು ಮಂತ್ರ ಹೇಳ್ಕೊಂಡು ಕುಂತ್ರೆ, ನಾವಿನ್ನು ಶಾಸ್ತ್ರ ಹೇಳ್ಕೊಂಡು ಕುಂತ್ರೆ ನಮ್ಮ ಒಂದು ದೇವಸ್ಥಾನನೂ ಉಳಿಯಲ್ಲ. ಆವಾಗ ತೀರ್ಮಾನ ಮಾಡಿದ್ರು ಅವರೆಲ್ಲ ಸೇರಿಕೊಂಡು, ನಾವು ಬರೀ ಶಾಸ್ತ್ರ ಹೇಳ್ಕೊಂಡು ಕುಂತ್ರಾಗಲ್ಲ, ಕೈಯಾಗಿನ ಶಸ್ತ್ರವನ್ನು ಹಿಡಿಬೇಕು. ಶಾಸ್ತ್ರಾಭ್ಯಾಸವನ್ನು ಮಾಡಿಬಿಟ್ರೆ ನಡೆಯಂಗಿಲ್ಲ, ಇನ್ನು ಶಸ್ತ್ರಾಭ್ಯಾಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಅವಾಗ ಅವರು ಶಾಸ್ತ್ರದ ಜೊತೆಗೆ ಶಸ್ತ್ರದ ವಿದ್ಯೆಯನ್ನು ಕಲಿತರು. ಆವಾಗ ದಂಡೆತ್ತಿ ಬಂದ ರಾಜ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ನಿಂತುಕೊಂಡ್ರು. ಅವರ ಸೈನ್ಯದ ಜೊತೆ ಸರಿಸಾಟಿಯಾಗಿ ಹೋರಾಟ ಮಾಡಿದರು. ಔರಂಗಜೇಬನ ಸೈನ್ಯನ ಚಿದ್ರಿ ಮಾಡಿ ಓಡಿಸಿದರು. ಆವಾಗ ಅವರು ನಮ್ಮ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಿದರು. ಆವಾಗ ಅವರು ನಾಗಾ ಸಾಧುಗಳಾಗಿದ್ದು, ಉಗ್ರ ರೂಪದ ನಾಗಾ ಸಾಧುಗಳಾಗಿದ್ದು. ಇದರಲ್ಲಿ ಏನ್ರಿ ತಪ್ಪೈತೆ? ಆ ಧರ್ಮವನ್ನು ರಕ್ಷಣೆ ಮಾಡೋಕ್ಕೆ ನಿಂತಿದ್ದು ಈ ಶಸ್ತ್ರಗಳು. ಈ ಶಸ್ತ್ರದಿಂದ ನಾವು ಆ ಧರ್ಮವನ್ನು ರಕ್ಷಣೆ ಮಾಡಿದ್ದೀವಿ. ಈಗಲೂ ಕೂಡ ಯಾರಾದರೂ ನಮ್ಮ ಸನಾತನ ಧರ್ಮದ ಮೇಲೆ ದಂಡೆತ್ತಿ ಬಂದರೆ ಇದೇ ಶಸ್ತ್ರದಿಂದ ಹೋರಾಟ ಮಾಡ್ತೀವಿ, ನಮ್ಮ ಪ್ರಾಣನೂ ಕೊಡ್ತೀವಿ, ಜೀವಕ್ಕೆ ಜೀವ ಒತ್ತೆ ಇಟ್ಟು ನಮ್ಮ ಧರ್ಮವನ್ನು ಕಾಪಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಕೈಯಲ್ಲಿ ಶಸ್ತ್ರಗಳನ್ನು ಹಿಡ್ಕೊಂಡು ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಆ ಮೆರವಣಿಗೆಯಲ್ಲಿ ಓಡಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಉದ್ದೇಶ ಅವ್ರಿಗೆ ಏನೂ ಇಲ್ಲ, ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ. ಅಂಥ ಒಂದು ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ಕೊಂಡು ಬಂದಂತಹ ನಾಗಾ ಸಾಧುಗಳ ಈ ಒಂದು ಮೆರವಣಿಗೆಯನ್ನು, ಈ ಒಂದು ಆಚರಣೆಯನ್ನು ನೋಡಿ ಮೌಢ್ಯ ಅಂತಿರಲ್ಲ, ನಿಮ್ಗೆ ಸೀಟೇರ್ ಕಿಸೀನೇರ್ ನಿಮ್ಮ ಅಂತ ಬಾಯಾಗಿ ಬರ್ತಾವೆ. ಇಂಥ ಮೌಢ್ಯ ಅನ್ನೋ ನನ್ನ ಮಕ್ಕಳ ಮಾತುಗಳನ್ನು ದಯವಿಟ್ಟು ಕೇಳಕ್ಕೆ ಹೋಗಬೇಡ್ರಿ. ನಮ್ಮ ಧರ್ಮ ಏನೈತಿ, ನಮ್ಮ ನಡೆ ನುಡಿ ಏನೈತಿ, ಆಚಾರ ವಿಚಾರಗಳು ಏನದಾವು, ಅವುಗಳೆಲ್ಲವನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ.